ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ಎಡವಿದ್ದಾರೆ. ಯಾವನೋ ತಲೆಬುರುಡೆ ತಂದು ಕೊಟ್ಟಿದ್ದಾನೆ, ಮೊದಲು ಅದರ ಪೂರ್ವಪರ ತಿಳಿಬೇಕಲ್ಲದೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ದಿಕ್ಕು ತಪ್ಪಿದೆ. ಯಾವನೊಬ್ಬ ಬರ್ತಾನೆ, ತಲೆಬುರುಡೆ ತರ್ತಾನೆ, ಮೊದಲು ಅದರ ಪೂರ್ವಾಪರವನ್ನ ಪೊಲೀಸರು ತಿಳಿಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರೋದು. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ, ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ಇವ್ರು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡಕ್ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡ್ಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ನೋಡಿ, SIT ರಚನೆ ಮಾಡಿದ್ದನ್ನ ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ, ಮತ್ತೆ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನದನ್ನ ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ದಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ಎಡವಿದ್ದಾರೆ. ಯಾವನೋ ತಲೆಬುರುಡೆ ತಂದು ಕೊಟ್ಟಿದ್ದಾನೆ, ಮೊದಲು ಅದರ ಪೂರ್ವಪರ ತಿಳಿಬೇಕಲ್ಲದೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ಪಡೆದಿದ್ದಾರೆ SIT ಅಧಿಕಾರಿಗಳು. ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ದಿಕ್ಕು ತಪ್ಪಿದೆ. ಯಾವನೊಬ್ಬ ಬರ್ತಾನೆ, ತಲೆಬುರುಡೆ ತರ್ತಾನೆ, ಮೊದಲು ಅದರ ಪೂರ್ವಾಪರವನ್ನ ಪೊಲೀಸರು ತಿಳಿಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರೋದು. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ, ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ಇವ್ರು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡಕ್ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡ್ಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ನೋಡಿ, SIT ರಚನೆ ಮಾಡಿದ್ದನ್ನ ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ, ಮತ್ತೆ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನದನ್ನ ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ದಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ಎಡವಿದ್ದಾರೆ. ಯಾವನೋ ತಲೆಬುರುಡೆ ತಂದು ಕೊಟ್ಟಿದ್ದಾನೆ, ಮೊದಲು ಅದರ ಪೂರ್ವಪರ ತಿಳಿಬೇಕಲ್ಲದೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ಪಡೆದಿದ್ದಾರೆ SIT ಅಧಿಕಾರಿಗಳು. ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ದಿಕ್ಕು ತಪ್ಪಿದೆ. ಯಾವನೊಬ್ಬ ಬರ್ತಾನೆ, ತಲೆಬುರುಡೆ ತರ್ತಾನೆ, ಮೊದಲು ಅದರ ಪೂರ್ವಾಪರವನ್ನ ಪೊಲೀಸರು ತಿಳಿಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿರೋದು. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ, ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಈಗ ಇದು ಯಾವ್ದೋ ತಲೆಬುರುಡೆ ಹಿಡ್ಕೊಂಡು ಇವ್ರು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡಕ್ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು ಏನು ಎತ್ತ ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದು ಇವೆಲ್ಲ ಮಾಡ್ಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ನೋಡಿ, SIT ರಚನೆ ಮಾಡಿದ್ದನ್ನ ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ, ಮತ್ತೆ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ
ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ದಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಈಗ ಇದ್ಯಾವುದೋ ತಲೆಬುರುಡೆ ಹಿಡ್ಕೊಂಡು ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ಎಡವಿದ್ದಾರೆ. ಯಾವನೋ ತಲೆಬುರುಡೆ ತಂದು ಕೊಟ್ಟಿದ್ದಾನೆ, ಮೊದಲು ಅದರ ಪೂರ್ವಪರ ತಿಳಿಬೇಕಲ್ಲದೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನು ಪಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ದಿಕ್ಕು ತಪ್ಪಿದೆ. ಯಾವನೊಬ್ಬ ಬರ್ತಾನೆ, ತಲೆಬುರುಡೆ ತರ್ತಾನೆ, ಮೊದಲು ಅದರ ಪೂರ್ವಾಪರವನ್ನ ಪೊಲೀಸರು ತಿಳಿಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿರೋದು. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ, ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಈಗ ಇದ್ಯಾವುದೋ ತಲೆಬುರುಡೆ ಹಿಡ್ಕೊಂಡು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು, ಏನು, ಎತ್ತ, ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದ ಇವೆಲ್ಲ ಮಾಡ್ಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಇವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ನೋಡಿ, SIT ರಚನೆ ಮಾಡಿದ್ದನ್ನ ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ, ಮತ್ತೆ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ದಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಈಗ ಇದ್ಯಾವುದೋ ತಲೆಬುರುಡೆ ಹಿಡ್ಕೊಂಡು ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ಎಡವಿದ್ದಾರೆ. ಯಾವನೋ ತಲೆಬುರುಡೆ ತಂದು ಕೊಟ್ಟಿದ್ದಾನೆ, ಮೊದಲು ಅದರ ಪೂರ್ವಪರ ತಿಳಿಬೇಕಲ್ವೇ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನು ಪಟ್ಟಿದ್ದಾರೆ SIT ಅಧಿಕಾರಿಗಳು. ತಲೆಬುರುಡೆ ಕೇಸ್ನಲ್ಲಿ ಆರಂಭದಲ್ಲಿ ದಿಕ್ಕು ತಪ್ಪಿದೆ. ಯಾವನೊಬ್ಬ ಬರ್ತಾನೆ, ತಲೆಬುರುಡೆ ತರ್ತಾನೆ, ಮೊದಲು ಅದರ ಪೂರ್ವಾಪರವನ್ನ ಪೊಲೀಸರು ತಿಳಿಬೇಕಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಮಾಜಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿರೋದು. ಯಾವುದು ನೋಡದೆ 164 ಅಡಿ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ, ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಈಗ ಇದ್ಯಾವುದೋ ತಲೆಬುರುಡೆ ಹಿಡ್ಕೊಂಡು ಯಾರೋ ಹೇಳ್ದ ಅಂತ ಹೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡ್ಬೇಕಲ್ವಾ, ಅವನು ಯಾರು, ಏನು, ಎತ್ತ, ಇವನು ಹೇಳೋದು ನಾವು ನಂಬೇಕಾ ನಂಬಾರ್ದ ಇವೆಲ್ಲ ಮಾಡ್ಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಇವೆಲ್ಲ ನೋಡ್ದೇನೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿನೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥದ್ದು. ನೋಡಿ, SIT ರಚನೆ ಮಾಡಿದ್ದನ್ನ ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ, ಮತ್ತೆ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪಾ ಅಂತ ಹೇಳಿದ್ರೆ, ಆ ತಲೆಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನ ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ದಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ. ಈಗ ಇದ್ಯಾವುದೋ ತಲೆಬುರುಡೆ ಹಿಡ್ಕೊಂಡು